ಇವಳೆಲ್ಲ ಪರಪುರುಷನ ಜೊತೆ ಇದ್ದು ಪ್ರಾಣ ಏನೋ ಕಾಪಾಡ್ಕೊಂಡು ಬಂದ್ಲು. ಆದ್ರೆ ಮಾನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೀವು ತಲೆ ಬುಡ ಎಲ್ಲ ಹೊರಹಾಕ್ಬಿಡ್ತೀನಿ. ಹಿಂದೆ 4 ಜನ ಎಮ್ಮೆ ಚಕ್ರನ ಮತ್ತೆ ಯಾವನಾದ್ರೂ ಈ ಹುಡುಗಿ ಬಗ್ಗೆ ತುಟುಕ್ ಪಿಟಕ್ ಅಂದ್ರೆ ಗೊಟ ಕಲಿಸ್ಬಿಡ್ತೀನಿ. ಏನಯ್ಯ ನಮ್ಮ ಹಳ್ಳಿ ಬಂದು ನಮಗೆ ಕಿವಿ ಕಚ್ಚಕ್ ಬರ್ತೀಯಾ? ರಾತ್ರಿ ಇಡೀ ಇವಳಿನ ಜೊತೆ ಇದ್ದಿದ್ದು ನಿಜ ತಾನೆ? ಈ ವಿಷಯ ಊರವ್ರಿಗೆಲ್ಲ ಢಮ್ಕಟಪ 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 ಅಂತ ಅಂಗೂರಾಗಿದೆ ತಾನೆ? ಈಗ ಇವಳನ್ನ ಯಾರು ಮದುವೆ ಆಗ್ತಾರೆ? ನೀ ಮಾಡ್ಕೊತ್ಯಾ? ಯಾಕಪ್ಪ ನಾಲ್ಗೆ ಬಿದ್ದೋಯ್ತಾ? ಮಾತು ಅರ್ಥ ಆಯ್ತಾ? ಇನ್ ಸಾಕು. ಪಂಕಜ, ಇವಳನ್ನ ಕರ್ಕೊಂಡೋಗಿ ದೇವದಾಸನ್ನಾಗಿ ಮಾಡು. ನೋಡ್ದೇನೆ ಮಗನ ಮದುವೆ ಮಾಡಿ ಅಂತ ಗುಂಗಿ ಹುಳಿದಾಗ ಗುಂಗಿ ಕೊಡ್ತಾ ಇದ್ದೆ. ಈಗ ಅವನೇ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ. ಇವನ್ ಪಾಲ್ಗೆ ನಾವೆಲ್ಲ ಸತ್ ಹೋಗಿದೀವಿ. ಮುಚ್ಚೆ ಬಾಯಿ. ಆಹಾ, ಎಂತ ಮಗನ್ ಹೆತ್ತಿದೀಯೇ. ನನಗೆ ಪುತ್ರೋತ್ಸಾಹ ಉಕ್ಕಿ ಹರಿತಾ ಇದೆ. ಶುಭ ಅಂತ ಹೇಳಿ ಅವರಿಬ್ರು ಮದುವೆ ಮಾಡ್ಕೊಂಡು ಮನೆಗೆ ಬಂದ್ರೆ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇದಕ್ಕೆಲ್ಲ ನಿನ್ನನ್ನೇ ಬೈಬೇಕಣೆ. ನೀನು ಬೆಳೆಸಿದ ರೀತಿ ಇದೆಯಲ್ಲ, ಅದಕ್ಕೆ ಅವ್ನು ಹೀಗ್ ಮಾಡಿದ್ದಾನೆ. ಇದೇ ಮಾತನ್ನ ನಾನು ನಿನ್ ಬಗ್ಗೆ ನಿಮ್ಮ ಅಮ್ಮನಿಗೆ ಹೇಳಿದ್ ಜ್ಞಾಪಕ. ಅಪ್ಪ, ಯಾಕೆ ಈಗ ರಾಧ ಅಂತ ಮಾಡ್ತಾ ಇದೀರಾ? ಈ ಹುಡುಗಿ ವಯಸ್ಸು ಮೀರೋಗ್ತಾ ಇದೆ ಅಂತ ಆ ಊರಿನ ಜನ ಎಲ್ಲ ಬಲವಂತವಾಗಿ ಇವಳನ್ನ ದೇವದಾಸಿ ಮಾಡಕ್ ಹೊರಟಿದ್ರು. ಅದ್ ನನ್ಗೆ ನ್ಯಾಯ ಅನಿಸ್ಲಿಲ್ಲ, ಅದಕ್ಕೆ ಮದುವೆ ಆದೆ. ತಪ್ಪ ನೋಡಿ, ನೀವು ಬಾ ಅಂದ್ರೆ ಒಳಗಡೆ ಬರ್ತೀವಿ, ಇಲ್ಲದೇ ಹೊರಗಡೆ ಹೋಗ್ತೀವಿ. 2ನೇ ಸಲ ಹೇಳಿದಲ್ಲ, ಅದನ್ನೇ ಮಾಡು. ಒಂದ್ ನಿಮಿಷ ಮಾವಯ್ಯ, ನಿಮ್ ಮಗನಿಗೆ ಮಂಜುನಾಥ ಅಂತ ಹೆಸರಿಟ್ರಿ ಅಂದ್ರೆ ನಿಮಗ್ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ತಾನೇ ಅರ್ಥ? ಹೌದು. ಆ ಶಿವನ ಆಜ್ಞೆ ಇಲ್ದೆ ಒಂದು ಹುಲ್ಕಡ್ಡಿ ಕೂಡ ಚಲಿಸಲ್ಲ ಅಂತಾರೆ ಅಲ್ವಾ? ಹೌದು. ಅಂದ್ಮೇಲೆ ಆ ಶಿವನಾಜ್ಞೆ ಇಲ್ದೆ ಈ ಮದ್ವೆ ನಡೆದಿರುತ್ತೆ ಅಂತೀರಾ? ಬಿತ್ತು ಬಗಳಿ ಊಟ. ಒಂದ್ ವೇಳೆ ನೀವು ಹೌದು ಅನ್ನೋದಾದ್ರೆ ಈ ಮದ್ವೆನೂ ಶಿವಸಂಕಲ್ಪ ಅಂತ ಭಾವಿಸಿ ನಾವು ಹೊರಟೋಗ್ತೀವಿ. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗಾಡ್ತಿದ್ವು ಮರೆ. ಇದನ್ನಾದ್ರೂ ಸ್ವಲ್ಪ ಮೆತ್ತಿ ಹೇಳ್ಬೋದಿತ್ತಲ್ರಿ? ಹೋಗೆ. ಲಕ್ಷಣವಾಗಿದೆ ಹುಡುಗಿ ಅಲ್ವೇನೋ? ಏನಾಯ್ತು? ದೇವಸ್ಥಾನದ ವಾದ್ಯಗಳಿಗೆ ಚರ್ಮ ಹೊತ್ಸೋರು ಇವರು. ಗುಡಿ ಪೂಜಾರಿಗಳ ಪಾದರಕ್ಷೆ ಹೊಲಿಯವರು ಇವರೇ. ಅಷ್ಟೇ ಅಲ್ಲ, ಇವ್ರ ತಾತನ ಕಾಲದಿಂದ ನಾವು ಗುಡಿಗೆ ಬಿಟ್ಟಿರೋ ಗೋಮಾಳ ಜಾಗದಲ್ಲಿ ಗುಡಿಸ್ಲು ಹಾಕೊಂಡಿದ್ದಾರೆ. ಮೊನ್ನೆ ನಾವು ಹೊಲಿಯನ್ ಪ್ರಸಾದ ತಿನ್ಸಿದ್ವಿ ಅಂತ ಐನೋರ್ಗೆಲ್ಲ ಕೋಪ ಬಂದಿದೆ. ನಿಂತ ಹೆಜ್ಜೆಲೆ ಗುಡಿಸಲ್ನ ಖಾಲಿ ಮಾಡಿ ಅಂತ ಹೆದರ್ಸ್ತಾ ಇದ್ದಾರೆ. ಅವ್ರಂಗೆ ಹೇಳೋರ್ಗು ಬಾಯಿ ಮುಚ್ಕೊಂಡೆ ಯಾಕೆ ಸುಮ್ಮನೆ ಇದ್ರಿ? ಬಂಡೆನ ನುಚ್ಚು ನೂರು ಮಾಡೋ ಶಕ್ತಿ ಇರೋ ನೀವು ಎದ್ರುಕೊಂಡು ನೋಡಿ ಬಂದಿದ್ರೇನು? ಹೋಗ್ರ ಅಂತ ಹೇಳ್ಬೇಕಾಗಿತ್ತು. ದೊಡ್ಡ ಮಂದಿನ ಎದುರಾಕೊಂಡ್ರೆ ಪುಟ್ಟಾರ ಬುದ್ಧಿ. ಬಡವನ್ ಕೋಪ ದೌಡೆಗ್ ಮೂಲ ಅಂದಂಗೆ ಸಾಯಿಸ್ಬಿಡ್ತಾರಷ್ಟೇ ಅಯ್ಯ. ಸಾಯಿಸ್ತಾರೆ. ಅವ್ರು ಸಾಯಿಸ್ತಿದ್ರಿ, ನೀವು ಸಾಯಲ್ವಾ? ಯಾಕೆ ಈಗ ಸಾವು ಭಯ ಬಿದ್ದು ಸಾಯ್ತಾ ಇದ್ದೀರಾ? ಯಾವತ್ತಾದ್ರೂ ಒಂದಿನ ಎಲ್ಲರೂ ಸಾಯಲೇಬೇಕು. ಆ ಸಾವನ್ನು ಒಂದನ್ನು ಎದುರಿಸ್ರಯ್ಯ. ಒಬ್ಬ 100 ಜನ ಎದುರಿಸ್ಬೋದು. ಐನೂರೇ ಏನ್ ಗೌರಿ? ಅಮ್ಮವರು ನಿಮ್ಮನ್ನ ಕೂಡ್ಲೆ ಕರ್ಕೊಂಬ ಅಂದ್ರು. ಯಾಕಂತೆ ಗೊತ್ತಿಲ್ಲ, ತುಂಬಾ ಗಾಬರಿ ಆಗವ್ರೆ. ನೀನ್ ನಡಿ, ನಾನು ಬರ್ತೀನಿ. ಸರಿ. ನೋಡಿ, ನೀವೆಲ್ಲ ಗುಡಿಸ್ಲತ್ರ ಹೋಗಿ ಆ ಪೂಜಾರಿಗಳನ್ನ ವಿಚಾರಿಸ್ಕೊತಾ ಇರಿ, ನಾನು ಬಂದ್ಬಿಡ್ತೀನಿ. ಅಬ್ಬಾ ಬಂದ್ರಾ?
ನೀವು ಬರ್ತೀರೋ ಇಲ್ವಂತ ಭಯ ಪಟ್ಟಿದೆ. ಬನ್ನಿ ಬನ್ನಿ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಈ ದೀಪನ ನೀರಲ್ಲಿ ಬಿಡಿ. ಇದಕ್ಕೆ ನಾನು ಬರಕ್ ಹೇಳಿದೆ. ಹೌದು ರೀ, ಒಂದು ಮಂಡಲದಷ್ಟು ದೀಪೋತ್ಸವ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ದೀಪೋತ್ಸವನ? ನಿಮ್ಮನ್ ಮದ್ವೆ ಆದ್ರೆ ಪ್ರತಿ ಶುಕ್ರವಾರ ದೀಪೋತ್ಸವ, ಸೋಮವಾರ ಶಿವಾಲಯದಲ್ಲಿ ಉರುಳು ಸೇವೆ, ಮಂಗಳವಾರ ಮೌನ ವ್ರತ ಅಂತ ಏನೇನೋ ಹರಕೆ ಹೊತ್ಕೊಂಡಿದ್ದೆ. ಯಾಕೆ ಹಗ್ದಂಗ್ ಬರ್ದವ್ರಾಗ ನಿಂತ್ಬಿಟ್ರಿ? ತಗೊಳ್ಳಿ, ಮೊದ್ಲು ದೀಪ ಬಿಡಿ. ದೀಪ ಬಿಡ್ತೀನಿ ನೋಡಿ. ಈಗ ಶಿವ ನೋಡಿ ನೋಡಿ, ನೀವು ಕೋಪದಿಂದ ಎಸೆದ್ರು ಹ್ಯಾಕ್ ತೇಲ್ತಾ ಇದೆ. ಎಲ್ಲ ಶಿವನ್ ಲೀಲೆ. ಈ ದೇವರು ದಿಂಡ್ರು ವ್ರತ ಪೂಜೆ ಎಲ್ಲ ನನಗಿಷ್ಟ ಇಲ್ಲ. ನಿನ್ನ ದೇವ್ರ ಹುಚ್ಚು ನನಗೂ ಇಡಿಸ್ಬೇಡ. ಹೋಗ್ಲಿ ಬಿಡಿ, ನನಗಾಗಿ ನಿಮ್ ಇಷ್ಟನ್ ಕಳ್ಕೊಬೇಡಿ. ನಾನ್ ನಿಮ್ ಅರ್ಧಾಂಗಿ ಅಲ್ವಾ? ನಾನ್ ಮಾಡೋ ಪೂಜೆಲಿ ಅರ್ಧ ಪುಣ್ಯ ನಿಮ್ಗೂ ಬರುತ್ತೆ. ಅಮ್ಮ ತಾಯಿ, ನೀನ್ ಪುಣ್ಯ ನೀನೇ ಇಟ್ಕೋ, ನನಗ್ ಬೇಕಾಗಿಲ್ಲ. ಇದಮ್ಮ ಅವನ್ ವರ್ಸೆ. ದೇವ್ರು ಅಂದ್ರೆ ಸಾಕು, ಕೆಂಡ ಕಾರ್ತಾನೆ ಇರ್ತಾನೆ. ಅತ್ತೆ, ಆ ದೇವರ ದಯದಿಂದ ಒಂದು ಮಗು ಹುಟ್ಟೋವರೆಗೂ ತಾನೇ ಇದೆಲ್ಲ. ಒಂದು ಮಗು ಹುಟ್ಲಿ, ಆ ಮಗು ಕೈಯಿಂದನೇ ಇವ್ರ ಕಿವಿ ಹಿಂಸಿ ಶಿವ ಅನ್ನಿಸ್ತೀನಿ. ಸ್ವಾಮಿ, ನನ್ಗೊಂದ್ ಮಗು ಹುಟ್ಟಿದ್ರೆ ಆ ಮಗು ಕೈಲಿ ಅವ್ರ ಕಿವಿ ಹಿಂಸಿ ಶಿವ ಅನ್ನಿಸ್ತೀನಿ ಅಂತ ಹೇಳ್ತೀನಿ. ನನ್ನ ಆಸೆ ಈಡೇರ್ಸು. ಮಹಾಪ್ರಭು, ಮಹಾಪ್ರಭು, ಅಮ್ಮ ಅವರು ಸೌಗಂಧಿಕಾ ಪುಷ್ಪವನದಲ್ಲಿದ್ದಾರೆ. ನಿಮ್ಮನ್ನ ನಿಂತ ಹೆಜ್ಜೆಲೆ ಕರ್ಕೊಂಡು ಬನ್ನಿ ಎಂದಿದ್ದಾರೆ. ಬಂದೆ. ಸ್ವಾಮಿಗಳು ಭಕ್ತಿದಾರದಲ್ಲಿ ಬಂಧಿತರಾಗಿದ್ದಾರೆ. ಗೋವಿಂದ ಗೋವಿಂದ. ನಂದಿ, ಇದು ಕೈಲಾಸ. ಗೋವಿಂದ ಅಂತಿದ್ಯಲ್ಲ. ಅಯ್ಯೋ ಶಂಭೋ ಶಂಕರ. ನಂದಿ, ಸ್ವಾಮಿಗಳಿಗೆ ಅಮ್ಮವ್ರಿಗಿಂತ ಭಕ್ತರೇ ಹೆಚ್ಚು. ಹೌದಲ್ವಾ? ಅಲ್ಲಿ ಅಮ್ಮ ಅವರು ಕೂಡ್ಲೇ ಬಾ ಅಂತ ಕರೆದ್ರು ಬರದೇನೆ ಯಾರೋ ಒಬ್ಬ ಭಕ್ತರು ಹಾಕಿರೋ ಒಂದು ಸಣ್ಣ ದಾರಕ್ಕೆ ಕಟ್ಟು ಬಿದ್ದಿದಾರಲ್ಲ. ನಾನು ಹೇಗ್ ಕಳ್ಸಿದ್ದೇನೋ ನೀವು ಮಾಡ್ತಿರೋದೇನು? ಸ್ವಾಮಿ. ಓ ದೇವಿ, ಏನಿದೆಲ್ಲ? ಭಕ್ತಿದಾರಗಳು ಬಲು ಮುದ್ದಾಗಿವಿ ಅಲ್ಲವೇ? ನಿಮ್ಗೆ ಯಾವಾಗ್ಲೂ ಭಕ್ತಿ ಮುದ್ದಾಟನೆ ಬಿಡಿ. ನನ್ನ ಒದ್ದಾಟ ನಿಮಗೆಲ್ಲ ಅರ್ಥ ಆಗುತ್ತೆ. ನನ್ನ ಮುದ್ದಾದ ಪಾರ್ವತಿಗೆ ಮೂಗುನ ತುದಿಲು ಕೋಪ ಬಂದ ಹಾಗಿದೆ. ನಿಮ್ಮ ನಾಟಕ ಸಾಕು. ಸ್ವಲ್ಪ ಹೊತ್ತು ಉದ್ಯಾನವನದಲ್ಲಿ ಹಾಗೆ ವಿಹರಿಸೋಣ ಬನ್ನಿ ಅಂತ ಹೇಳ್ ಕಳ್ಸಿದ್ರೆ ದಾರ ಕಟ್ಟಿಸ್ಕೊಳ್ತಾ ಇದ್ದೀರಾ? ದಾರ? ಅದು ಪಾರ್ವತಿ, ಏನ್ ನಡೀತಂದ್ರೆ, ಹಾ, ಮದುವೆ ಆಗಿ ಇಷ್ಟು ಕಾಲ ಆಯ್ತು. ಒಂದು ದಿನ ಮಾತ್ರ ವಿಲಾಸಕ್ಕಾಗ್ಲಿ ವಿಹಾರಕ್ಕಾಗ್ಲಿ ಕರ್ಕೊಂಡು ಹೋಗಿದ್ದೀರಾ? ಯಾವಾಗ ನೋಡಿದ್ರು ಭಕ್ತರು ಭಕ್ತರು. ಅವ್ರ ಕೋರಿಕೆ ತೀರಿಸೋದೇ ನಿಮಗೆ ಮುಖ್ಯ. ಪಾರ್ವತಿ, ನೀನು ಮುನಿಸ್ಕೊಂಡ್ರೆ ನೋಡಕ್ಕಾಗೋದಿಲ್ಲ. ಒಪ್ಕೋತೀನಿ, ನಾನು ನಿಜವಾಗಿಯೂ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ. ಇಗೋ, ಈ ನಂದಿ ಭೃಂಗಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಅಪರಾಧಕ್ಕಾಗಿ ನಾನೇ ಕೆನ್ನೆಗೆ ಹಾಕೋತೀನಿ. ಸ್ವಾಮಿ, ಎಂಥ ಕೆಲಸ ಮಾಡ್ಬಿಟ್ರಿ ನೀವು? ಅಷ್ಟೇನೂ ನೋವಾಗ್ಲಿಲ್ಲ ನನಗೆ. ಸ್ವಾಮಿ, ನಿಮಗೆಲ್ಲ ಆಗತ್ತೆ ನೋವು, ನಮಗಾಯ್ತು ನೋವು. ಒಂದೇ ಏಟಲ್ಲಿ 3 ಲೋಕಾನೂ ತೋರಿಸ್ಬಿಟ್ರೆ. ನಿಮ್ಬರಿ 3 ಲೋಕನ, ನನ್ಗೊಂದೇ ಏಟ್ಗೆ 7 ಲೋಕನೂ ಕಾಣಿಸ್ಬಿಡ್ತು. ದೇವಿ, ನಿನ್ನನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದೀನಿ ಅಂತ ಈಗ ನನಗೆ ಅರ್ಥವಾಯ್ತು. ನಿನ್ನನ್ನ ಯಾವತ್ತೂ ಎಲ್ಲಿಗೂ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದೆಯಲ್ಲ, ಬಾ, ಈ ಕ್ಷಣವೇ ನಿನ್ನನ್ನ ನನ್ನ ತಲೆ ಮೇಲಿಟ್ಕೊಂಡು ಕರ್ಕೊಂಡು ಹೋಗ್ತೇನೆ. ಅಯ್ಯೋ, ನಿಮ್ಮ ತಲೆ ಮೇಲ? ಬೇಡ ಸ್ವಾಮಿ, ಅದು ಧರ್ಮ ಅಲ್ಲ. ಈ ಲೋಕದಲ್ಲಿ ಸ್ವಲ್ಪ ಸಲಿಗೆ ಕೊಟ್ಟರು ತಲೆ ಮೇಲೆ ಹತ್ತುತ್ತಾರೆ. ಅಂಥದ್ರಲ್ಲಿ ನಿನಗೆ ನನ್ನ ಶರೀರದಲ್ಲಿ ಅರ್ಧ ಭಾಗ ಕೊಟ್ಟರು ನೀನಂಥ ಕೆಲಸ ಮಾಡಲಿಲ್ಲ. ಈ ಸಲನಾದರೂ ನಿನ್ನ ಆಸೆ ಈಡೇರಲಿ, ಬಾದೇವಿ. ಇದೇನೋ ಭೃಂಗಿ, ಸ್ವಾಮಿಗಳು ಆತರ ಪಟ್ಟು ಅಮ್ಮ ಅವ್ರನ್ನ ತಲೆ ಮೇಲೆ ಕುಡಿಸ್ಕೊತೀನಿ ನಿಂತಿದಾರಲ್ಲ. ಗಂಗವ್ವ ಅವರಿಡೋ ವಿಷಯ ಗೊತ್ತಿಲ್ವಾ? ಸ್ವಾಮಿಗಳೇನ್ ಸಾಮಾನ್ಯರಲ್ಲ. ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋ ಮುಕ್ಕಣ್ಣ ಮೊದಲೇ ಗಂಗವ್ವನ್ನ ತವ್ರ ಮನೆ ಕಳಿಸ್ಬಿಟ್ಟವ್ರೆ. ಇಷ್ಟಕ್ಕೂ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸ್ವಾಮಿ? ನನ್ನ ಕಣ್ಣಿಗೆ ನೀನು ಅರೆ ಬಿರಿದ ಹೂವಿನ ಹಾಗೆ ಕಾಣಿಸುತ್ತಿದ್ದೀಯೆ. ಅದಕ್ಕೆ ನಿನ್ನನ್ನ ಸಂಪಿಗೆಗಳಿಗೆ, ಸುರ ಹೊನ್ನೆಗಳಿಗೆ, ಜಾಜಿಗಳಿಗೆ, ತಾವರಗಳಿಗೆ ನಿಲಯವಾದ ಆ ಭೂಲೋಕಕ್ಕೆ ಕರ್ಕೊಂಡು ಹೋಗುತ್ತೇನೆ. ಅಲ್ಲಿ ನಿನ್ನನ್ನ ಗೀತ ನಾಟ್ಯಗಳಲ್ಲಿ ರಮಿಸಿ, ಮೈ ಮರೆಯೋ ಹಾಗೆ ಮುದ್ದಿಸಿ, ಲಾಲಿಸಿ, ಪಾಲಿಸಿ, ರಸಾನಂದ ಸಾಗರದಲ್ಲಿ ತೇಲಾಡಿಸಿ ಓಹೋ ಎನಿಸುತ್ತೇನೆ. ಸರಿಯೇ?
ಬಂದ ಜೋಗಪ್ಪ ಜಂಗಮ ತಂದ ಜೋಗಪ್ಪ ಜಂಗಮ ಜನಕ 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 ಕುಣಿದು ಕುಣಿದು ತಣಿಯೋ ತನಕ ಉದಯಗಿರಿಯ ಮ್ಯಾಲೆ ಮೊದಲ ಬೆಳಕು ಬೀಳೋ ತನಕ ಜಾಗರಣೆ ಮಾಡಿದೆ ವಂದನ ಜೋಗಪ್ಪನು ಜೋಗಪ್ಪ ಜಂಗಮ್ಮ ಬಂದ ಜೋಗಪ್ಪ ಜಂಗಮ ಈಶಾನ್ಯ ದಿಕ್ಕಿನೊಳು ಹುಟ್ಟಿದ ಚಳಿಗಾಳಿಯನೇ ಪಾರ್ವತಿದವರ ಬಯಕೆಗೆ ಸುಖಿತಾಂತ ಉಳಿಸಿ ಬೆಚ್ಚನೆ ಬೆಚ್ಚಿಗೆ ತಂದನು ಮಹಾಶಿವರಾತ್ರಿಯಲ್ಲಿ ಜೋಡು ಕಂಸಾಳೆಯಲ್ಲಿ ಆರು ನಾಟ್ಯ ಶಾಸ್ತ್ರಗಳ ಕಟ್ಟಿ ಒಂದೇ ಗಜ್ಜೆಯಲ್ಲಿ ಸುರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ ಬೆಟ್ಟಗಣ್ಣು ಚಂದ್ರದಂತೆ ಕಾಡುತ್ತಾನೆ ನೋಡುತ್ತಾನೆ ಇಲ್ಲಿ ಇರದ ಆಟ ಎಲ್ಲೂ ಇರದು ಎನ್ನುತ್ತಾನೆ ಜಗದ ಬೊಂಬೆ ಆಟವೆಲ್ಲ ತೋರುತ್ತಾನೆ ಜಂಗಮ ಜೋಗಪ್ಪ ಜಂಗಮ್ಮ ಬಂದ ಜೋಗಪ್ಪ ಜಂಗಮ ಜಿಂದಿಮ ತಂದ ಜೋ